ಆದರೆ ಸಮಾಜ ನನ್ನಲ್ಲಿಗೆ ಬಂದು ನೀವು 18 ವರ್ಷ ಹೊರಗಿದ್ದೀರಿ, ನೀವು ಕೂಡ ಇದರಲ್ಲಿ ಸತ್ಯ ಧರ್ಮಕ್ಕಾಗಿ ಧ್ವನಿ ಎತ್ತದೇ ಇದ್ದರೆ ಖಂಡಿತವಾಗಿ ಬಡವರ ಹಣ, ಬೆವರಿನ ಹಣ, ದಾನಿಗಳ ಹಣ ಇನ್ನೂ ಪೋಲಾಗತ್ತೆ. ಸಮಾಜಕ್ಕೆ ಏನು ಸಂಕಲ್ಪ ಮಾಡಿದರು 2008ರಲ್ಲಿ 2008 ಮಕ್ಕಳನ್ನು ಒಂದು ಶಾಲೆ ಕಟ್ತೀವಿ, ಹಾಸ್ಟೆಲ್ ಮಾಡ್ತೀವಿ, ಮಕ್ಕಳನ್ನ ದತ್ತಕ್ಕೆ ತಗೊಳ್ತೀವಿ, ದಾಸೋಹ ಮಾಡ್ತೀವಿ, ಅವರಿಗೆ ಶಿಕ್ಷಣ ಕೊಡಿಸ್ತೀವಿ, ಅವ್ರಿಗೆ ಸಮಾಜದಲ್ಲಿ ತಲೆ ಎತ್ತಿ ನಾವು ಪಂಚಮಸಾಲಿ ಸಮಾಜದಲ್ಲಿ ಹುಟ್ಟಿದ್ದು ಸಾರ್ಥಕ ಆಯಿತು ಅನ್ನೋದನ್ನು ರೀತಿಯಲ್ಲಿ ತಲೆ ಎತ್ತಿ ನಿಲ್ಲುವಂತೆ ಮಾಡ್ತೀವಿ ಅಂತ ಏನು ಸಂಕಲ್ಪ ಮಾಡಿದರು ಎಲ್ಲಿಗೆ ಹೋಯಿತು ಅನ್ನುವ ಪ್ರಶ್ನೆ ಸಮಾಜದ ಮುಂದೆ ಬಂದ ಮೇಲೆ ಇವತ್ತು ಲೆಕ್ಕ ಕೊಡೋ ಚಳವಳಿ ಪ್ರಾರಂಭ ಆಗಿದೆ. ಇವತ್ತು ನಮಗೇನು ಅವರೇನು ವೈರಿಗಳಲ್ಲ. ಉಮಾಪತಿ ಸಮಾಜದಲ್ಲಿ ದೊಡ್ಡವರೇ, ಆದರೆ ಅವ್ರು ಹಿಂದಿದ್ದಾರಲ್ಲ, ಅದೇನೋ ಇವತ್ತು ಪೇಪರ್ನಲ್ಲಿ ಬಂದಿದೆ ನೋಡಿ, ಮಂಗ ತಿಂದು ಮೇಕೆ ಬಾಯಿ ಒರೆಸಿತ್ತು ಅನ್ನೋ ಬಂದಿದೆ ಮಾತು. ತಿಂದಿರೋರು ಯಾರೋ, ನೀವು ಯಾಕ್ರಿ ಅವ್ರನ್ನ ಕಟ್ಕೊಂಡು ಅವ್ರಿಗೆ ಕೈ ಜೋಡಿಸ್ತೀರಿ? ನಿಮಗೆ ಗೌರವ ಇದೆ. ಇದನ್ನು ಈ ಚಳುವಳಿ ಏನು ಪ್ರಾರಂಭ ಆಗಿದೆ, ನಿಮಗೆ ಸತ್ಯ ನ್ಯಾಯ ಧರ್ಮ ಇದ್ದರೆ ಧರ್ಮದ ಲೆಕ್ಕ ಕೊಡಿ ಅಂತ ಕೇಳಿದ್ದಾರೆ. ನೀವು ಧರ್ಮಿಷ್ಠರಲ್ಲೇನಪ್ಪ, ಪಂಚಪೀಠಕ್ಕೆ ನಡ್ಕೊಂತೀರಿ, ಉಳಿದ ಸಮಾಜಗಳ ಸ್ವಾಮೀಜಿಗಳಿಗೆ ನಡ್ಕೊಂತೀರಿ, ಉಳಿವಿಗೆ ನಡ್ಕೊಂತೀರಿ, ಮಂಜುನಾಥೇಶ್ವರನ ನಡ್ಕೊಂತೀರಿ, ಕೊಟ್ಟೂರಿ ನಡ್ಕೊಂತೀರಿ. ನೀವೇನು ಸ್ಥಾಪನೆ ಮಾಡಿದ ಸ್ವಾಮೀಜಿಗಳ ಕಾಲಿಗೆ ಬಿದ್ದು ನಾವು ಸಮಾಜ ಕಟ್ತೀವಿ ಅಂತ ಅವ್ರನ್ನ ಸ್ಥಾಪನೆ ಮಾಡಿದ್ದೀರಲ್ಲ, ನೀವು ಪ್ರಾಮಾಣಿಕವಾಗಿ ಇದ್ದರೆ ಈ ನಮ್ಮ ಅರುಣ್ ಕುಮಾರ್ ಹೇಳಿದ್ರಲ್ಲ, ಕೊಟ್ಟೂರಿಗೆ ಬಾರಪ್ಪ, ಧರ್ಮಸ್ಥಳಕ್ಕೆ ಬರ್ರಪ್ಪ, ವೀರಭದ್ರೇಶ್ವರಕ್ಕೆ ಬರಪ್ಪ, ನಾವು ಪ್ರಾಮಾಣಿಕವಾಗಿದ್ದೀವಿ, ನಾವು ಕೊಡೋ ಲೆಕ್ಕ ಪ್ರಾಮಾಣಿಕವಾಗಿದ್ದೀವಿ ಅಂತ ಅಲ್ಲಿ ಪ್ರಮಾಣ ಮಾಡಿ ಬಂದು ಕೊಟ್ಟುಬಿಟ್ರೆ ಲೆಕ್ಕ ಕೊಡಿ ಚಳುವಳಿ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೆ. ಇಲ್ಲದೇ ಇದ್ದರೆ ನೀವು ಯಾವ ಲೆಕ್ಕ ಕೊಟ್ಟರೂ ಕೂಡ ಅದು ಸುಳ್ಳು ಲೆಕ್ಕನೇ. ಆದರೆ ಸಮಾಜ ನನ್ನಲ್ಲಿಗೆ ಬಂದು ನೀವು 18 ವರ್ಷ ಹೊರಗಿದ್ದೀರಿ, ನೀವು ಕೂಡ ಇದರಲ್ಲಿ ಸತ್ಯ ಧರ್ಮಕ್ಕಾಗಿ ಧ್ವನಿ ಎತ್ತದೇ ಇದ್ದರೆ ಖಂಡಿತವಾಗಿ ಬಡವರ ಹಣ, ಬೆವರಿನ ಹಣ, ದಾನಿಗಳ ಹಣ ಇನ್ನೂ ಪೋಲಾಗತ್ತೆ. ಸಮಾಜಕ್ಕೆ ಏನು ಸಂಕಲ್ಪ ಮಾಡಿದರು 2008ರಲ್ಲಿ 2008 ಮಕ್ಕಳನ್ನು ಒಂದು ಶಾಲೆ ಕಟ್ತೀವಿ, ಹಾಸ್ಟೆಲ್ ಮಾಡ್ತೀವಿ, ಮಕ್ಕಳನ್ನ ದತ್ತಕ್ಕೆ ತಗೊಳ್ತೀವಿ, ದಾಸೋಹ ಮಾಡ್ತೀವಿ, ಅವರಿಗೆ ಶಿಕ್ಷಣ ಕೊಡಿಸ್ತೀವಿ, ಅವ್ರಿಗೆ ಸಮಾಜದಲ್ಲಿ ತಲೆ ಎತ್ತಿ ನಾವು ಪಂಚಮಸಾಲಿ ಸಮಾಜದಲ್ಲಿ ಹುಟ್ಟಿದ್ದು ಸಾರ್ಥಕ ಆಯಿತು ಅನ್ನೋದನ್ನು ರೀತಿಯಲ್ಲಿ ತಲೆ ಎತ್ತಿ ನಿಲ್ಲುವಂತೆ ಮಾಡ್ತೀವಿ ಅಂತ ಏನು ಸಂಕಲ್ಪ ಮಾಡಿದರು ಎಲ್ಲಿಗೆ ಹೋಯಿತು ಅನ್ನುವ ಪ್ರಶ್ನೆ ಸಮಾಜದ ಮುಂದೆ ಬಂದ ಮೇಲೆ ಇವತ್ತು ಲೆಕ್ಕ ಕೊಡೋ ಚಳವಳಿ ಪ್ರಾರಂಭ ಆಗಿದೆ. ಇವತ್ತು ನಮಗೇನು ಅವರೇನು ವೈರಿಗಳ